ಹಳೆಯ ಚಿನ್ನದ ಒಡವೆನ ಅಧಿಕ ಬೆಲೆಗೆ ಮಾರಬೇಕೆ ಅಂದ್ರೆ ಆಟಿಕಾಗೆ ಕಾಲ್ ಮಾಡಿ 8803000300. ಅಟ್ಟಿಕಾ ಗೋಲ್ಡ್ ಕಂಪನಿ. ಕೊನೆಗೆ ಅವ್ರು ಕಷ್ಟ ಬಂದಾಗ ಅಟ್ಲೀಸ್ಟ್ ಸಾಲನೋ ಸೋಲನೋ ಮಾಡಿ ಏನೋ ಅದೊಂದು ಪ್ಲೆಡ್ಜ್ ಮಾಡಿ ಏನೋ ಸಾಲ ತಗೊಂಡು ಅವ್ರ ಮಕ್ಕಳ ಎಜುಕೇಶನ್ಗೋ ಅಥವಾ ಹೆಲ್ತ್ ಇಶ್ಯೂಸ್ ಆದಂತ ಸಂದರ್ಭದಲ್ಲಿ ಬಳಕೆ ಆಗ್ತಕ್ಕಂಥ ಭೂಮಿಯನ್ನ ಅದನ್ನು ಕೂಡ ಆಗ್ಲಿಲ್ಲ. ಅವ್ರಿಗೆ ಡೆವಲಪ್ಮೆಂಟು ಆಗ್ಲಿಲ್ಲ. ಡೆವಲಪ್ಮೆಂಟ್ ಹೆಸರಲ್ಲಿ 20,000 ಎಕರೆ ಅಷ್ಟೇ ಅಲ್ಲ, ಎಕ್ಸೆಸ್ ಲ್ಯಾಂಡ್ ನ ಇವತ್ತು ನೈಸ್ ಕಂಪ್ನಿಗೆ ಆ ಒಂದು ಮಾಲೀಕತ್ವಕ್ಕೆ KDB ಥ್ರೂ ಅಕ್ವಿಸಿಷನ್ ಆಯಿತು. ಆದ್ರೆ ಎಷ್ಟು ಡೆವಲಪ್ಮೆಂಟ್ ಆಗಿದೆ? ಡೆವಲಪ್ಮೆಂಟೇ ಆಗಿಲ್ಲ. ಟೋಟಲಿ ವಯೋಲೇಟ್ ಆಗಿದೆ. ಹಾಗಾಗಿ ನಾವು ಗೌರವಾನ್ವಿತ ರಾಜ್ಯಪಾಲರಲ್ಲಿ ಒಂದು ಮೆಮೊರೆಂಡಮ್ನ ಕೊಟ್ಟಿದ್ದೇವೆ. ಎಲ್ಲ ಶಾಸಕ ಮಿತ್ರರು ಜೊತೆಗೂಡಿ JDLP ನಾಯಕರು, ಭೋಜೇಗೌಡರು ಸೇರಿದಂತೆ ಇವತ್ತು ಘನತೆ ಹೊತ್ತ ರಾಜ್ಯಪಾಲರಿಗೆ ಮನವಿಯನ್ನ ಕೊಟ್ಟು ಇದು ಸರ್ಕಾರಕ್ಕೆ ಒಂದು ಚಾಟಿ ಬೀಸ್ತಕ್ಕಂಥ ಒಂದು ಕೆಲಸ ರಾಜ್ಯಪಾಲರ ಕಡೆಯಿಂದ ಆಗಬೇಕು ಅಂತಕ್ಕಂಥದ್ದು ನಾವೆಲ್ಲರೂ ಕೂಡ ಮನವಿ ಸಲ್ಲಿಸಿ ಬಂದಿದ್ದೇವೆ. ಕೋರ್ಟ್ ಸೂಚನೆ ಕೊಟ್ಟಿದೆ, ಯಾವುದೇ ಮರವನ್ನು ಕಡಿಬಾರದು ಮತ್ತೆ ಇಟ್ಟಿಗೆಗಳ ರೈತರ ಅರ್ಜಿಗೆ ಇವತ್ತು ಗೆಲುವಾಗಿದೆ. ಈಗ ಪೆಟಿಷನರ್ಸ್ ಯಾರು ಇವತ್ತು ಈ ಒಂದು ಪೆಟಿಷನ್ ಕಾಪಿಗೆ ಸೈನ್ ಹಾಕಿದ್ರು ಅದರಲ್ಲಿ 81 ಜನ ಪೆಟಿಷನರ್ಸ್ ಇದ್ದಾರೆ. ಪರ್ಟಿಕ್ಯುಲರ್ಲಿ ಸ್ಪೆಸಿಫಿಕ್ ಆಗಿ ಆ 81 ಜನ ಪೆಟಿಷನರ್ಸ್ನ ಯಾವ ಒಂದು ಭೂಮಿ ಇದೆ ಆ ಭೂಮಿಯ ಮಾಲೀಕತ್ವವನ್ನು ಹೊಂದಿರತಕ್ಕಂಥ ರೈತ ಇದ್ದಾನೆ. ತಾವೇ ಹೇಳ್ದಂಗೆ ಒಂದು ಇಟ್ಟಿಗೆ ಕೂಡ ಅಳ್ಗಾಡ್ಸಂಗಿಲ್ಲ. ಇವತ್ತು ಕೋರ್ಟ್ ಡೈರೆಕ್ಷನ್ ಇಲ್ದಿರಾ ಯಾವುದೇ ಅವಾರ್ಡ್ಗಳು ಕೊಡಂಗಿಲ್ಲ. ಇದು ಯಾವ ಕೂಡ ಮಾಡಬೇಕು ಅಂತಕ್ಕಂಥದ್ದಾದ್ರೆ ಹೈಕೋರ್ಟ್ ಇಂಟರ್ಫಿಯರೆನ್ಸ್ ಕೊಡುತ್ತೆ. ನಾವು ಡೈರೆಕ್ಷನ್ ಕೊಟ್ಟ ನಂತರವೇ ಇದೇನೇ ಆದ್ರೂ ನೀವು ಮಾಡಬೇಕು ಅಂತಕ್ಕಂಥದ್ದು. ಇಲ್ಲಿ ಪ್ರಶ್ನೆ ಏನಾಗಿದೆ, ಸರ್ಕಾರನೂ ಕೂಡ ಅಬ್ಜೆಕ್ಷನ್ ಫೈಲ್ ಆದ್ರೆ ವಾದ ಮಂಡಿಸಬೇಕಾಗ್ತದೆ. ಅಬ್ಜೆಕ್ಷನ್ ಫೈಲ್ ಮಾಡಿದಿರಾ ಇನ್ನೂ ಕೂಡ ಮೀನಾಮೇಷ ಎಣಿಸ್ಕೊಂಡು ಟೈಮ್ ಕಿಲ್ಲಿಂಗ್ ಪ್ರಾಸೆಸ್ ಮುಂದಾಗಿರೋದು ನೋಡಿದಾಗ ಬಹಳ ಸ್ಪಷ್ಟವಾಗಿ ಅರ್ಥ ಆಗ್ತದೆ. ಬಹುಶಃ ಅವರ ಒಂದು ಯಾವ ಅಕ್ವಿಸಿಷನ್ ಕೂಡ ಆಕ್ಟ್ ಅಂಡರ್ ಮಾಡ್ಕೊಂಡಿದಾರಲ್ಲ, ಒತ್ತಾಯಪೂರ್ವಕವಾಗಿ ಭೂಸ್ವಾಧೀನ ಮಾಡ್ಕೊಂಡಿದಾರಲ್ಲ, ಅದರಲ್ಲಿ ಉರುಳಿಲ್ಲ. ಬಹುಶಃ ಕಾನೂನಿನ ಅಡಿಯಲ್ಲಿ ನ್ಯಾಯಾಲಯ 100ಕ್ಕೆ 100 ಆನ್ ಮೆರಿಟ್ ಗ್ರೌಂಡ್ಸ್ ಮುಂಬರ್ತಕ್ಕಂಥ ದಿನಗಳಲ್ಲಿ ರೈತರ ಪರವಾಗಿ ನಿಲ್ಲುತ್ತೆ ಅಂತಕ್ಕಂಥ ಸಂಪೂರ್ಣ ಆತ್ಮವಿಶ್ವಾಸ ನಮ್ಮಲ್ಲಿದೆ. ಈಗ ನಾನು ಇದನ್ನ ಇಷ್ಟು ಬೇಗ ಜಯ ಅಂತಕ್ಕಂಥದ್ದನ್ನ ಹೇಳೋದಕ್ಕೆ ಹೋಗೋದಿಲ್ಲ. ಇದು ಇನ್ನೂ ಬಹಳ ದೂರ ಹೋಗ್ತಕ್ಕಂಥದ್ದಿದೆ. ಇದು ಹಂತಂತವಾಗಿ ಇದು ಒಂದು ರೀತಿ ತಾತ್ಕಾಲಿಕವಾದಂತ ಒಂದು ವಿಶ್ವಾಸ ಮೂಡಿಸ್ತಕ್ಕಂಥದ್ದಕ್ಕೆ ಇವತ್ತು ಬಂದಿರತಕ್ಕಂಥ ತೀರ್ಪು ಅಂತಕ್ಕಂಥದ್ದು ಏನಿಲ್ಲ. ಇಟ್ ಈಸ್ ಸ್ಟಿಲ್ ಆನ್ ಗೋಯಿಂಗ್ ಪ್ರಾಸೆಸ್. ಇದು ಬಹಳ ಸಮಯ ತೆಗೆದುಕೊಳ್ಳುತ್ತೆ. ಅಬ್ಜೆಕ್ಷನ್ ಫೈಲ್ ಆದ ನಂತರ ಮತ್ತೆ ವಾದ ಮಂಡಿಸಬೇಕಾಗ್ತದೆ. ಸೊ ಅವೆಲ್ಲವೂ ಕೂಡ ಕಾದ್ ನೋಡೋಣ.